ಅಂತಕ್ಕಂಥದ್ದನ್ನ ನಾವೆಲ್ಲ ಭಾರತೀಯರು ಹಿಂದೂಗಳು ನಾವೆಲ್ಲ ಸ್ವಾಗತಿಸಬೇಕು. ಅವ್ರು ಏನಾದ್ರು ಕೇಸ್ ಇದ್ರೆ ನೋಟಿಸ್ ಕೊಡಬೇಕು. ಏಕಾಏಕಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ 31 ವರ್ಷದ ಹಿಂದೆ ಆ ತ್ಯಾಗ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಕ್ಕಂಥದ್ದು ಇದೊಂದು ಏಡಿತನದ ಸರ್ಕಾರ ಅಂತಕ್ಕಂಥದ್ದು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಅದರ ಪರಿಣಾಮ ಇವತ್ತು ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಈ ಸರ್ಕಾರ ಮಾಡಿಸ್ತಕ್ಕಂಥ ಧೋರಣೆಯನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇವತ್ತು ಆ ಪವಿತ್ರವಾದ ಸಾವಿರಾರು ಜನ ಬಲಿದಾನ ಆಗಿದ್ದಾರೆ. ಬಹುಶಃ ಅವ್ರಿಗೆ ಇವತ್ತು ಆ ಕುಟುಂಬಕ್ಕೆ 22ನೇ ತಾರೀಕೆ ನೆಮ್ಮದಿ ಸಿಗ್ತಕ್ಕಂಥದ್ದು. ರಾಮ ಮಂದಿರವನ್ನ ಈ ದೇಶಕ್ಕೆ ಕಟ್ಟಬೇಕು ಅಂತ ಹೋದವ್ರು ವಾಪಸ್ಸೇ ಬಂದಿಲ್ಲ, ಆ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಬಹುಶಃ ಇವತ್ತು ನಾವು ಹಲವಾರು ಮನೆಗಳಿಗಾಗಲೇ 1000ಕ್ಕಿಂತ ಹೆಚ್ಚಿನ ಮನೆಗಳು ಭೇಟಿ ಕೊಟ್ಟಿದ್ದಾವೆ. ಯಾರು ಬಂದಿಲ್ಲ, ಅವರು 22ನೇ ತಾರೀಕು ರಾಮ ಮಂದಿರ ಏನು ಉದ್ಘಾಟನೆ ಆಯ್ತದೆ ಅವತ್ತು ಅವರೆಲ್ಲ ಪುಡುಕಿದ್ರಾಯ್ತವ್ರೆ. ಈ ರೀತಿ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಕಾಂಗ್ರೆಸ್ ಸರ್ಕಾರ ಇದೆ. ಬಹುಶಃ ಪ್ರತಿಯೊಬ್ಬ ಹಿಂದೂಗಳು ಇವತ್ತು ರಾಮ ಮಂದಿರ ಆಗಲೇಬೇಕು ಅಂತಕ್ಕಂಥದ್ದನ್ನ ಈ ಭಾರತೀಯರು ಇವತ್ತು ದೇಶ ಆಳ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಹುಶಃ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಮಾತ್ರ ಇವತ್ತು ರಾಮ ಮಂದಿರ ಆಯ್ತಾ ಇರ್ತಕ್ಕಂಥದ್ದು. ಇವರ ಧೋರಣೆಯನ್ನ ಖಂಡಿಸ್ತೇವೆ. ಅದಕ್ಕೆ ತಕ್ಕ ಪಾಠವನ್ನ ಮುಂದಿನ ದಿನದಲ್ಲಿ ಈ ರಾಜ್ಯದ ಜನತೆ, ದೇಶದ ಜನತೆ ಖಂಡಿತವಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸ್ತಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಏನು ಈ ರಾಜ್ಯ ಸರ್ಕಾರ ಒಂದಿಷ್ಟು ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ಅದರ ಬಗ್ಗೆ ಇವತ್ತು ನಮ್ಮ ಹುಬ್ಳಿಯಲ್ಲಿ ನಮ್ಮ ಕರಸೇವಕರು 31 ವರ್ಷ ಹಿಂದೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಮಂದಿರದಲ್ಲಿ ಕರಸೇವಕನ ಕೆಲಸ ಮಾಡಿದ, ಒಂದು ಶ್ರೀರಾಮನ ಭಕ್ತನಾಗಿ ಕೆಲಸ ಮಾಡಿದ ಅಂಥ ಒಬ್ಬ ಶ್ರೀಕಾಂತ್ ಪೂಜಾರಿಯನ್ನು ನಾನು ನಿನ್ನೆ ಬೇಕಂತಲೇ ಅವನ ಅರೆಸ್ಟ್ ಮಾಡಿಬಿಟ್ಟು ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದಾರಲ್ಲ, ಇಂಥ ಒಂದು ಕೆಟ್ಟ ಪ್ರವೃತ್ತಿಯನ್ನು ರಾಜ್ಯ ಸರ್ಕಾರ ಕೈ ಬಿಡಬೇಕು. ಶ್ರೀಕಾಂತ್ನನ್ನು ಇಮ್ಮಿಡಿಯೇಟ್ ಕೂಡಲೇ ಹೊರಗಡೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇವತ್ತು ಭಾಳಷ್ಟು ಜನ ಒಂದು ಮುಖಂಡರುಗಳು, ಶ್ರೀರಾಮನ ಭಕ್ತರುಗಳು ಹಾಗೂ ಮುಖಂಡರುಗಳು, ನಮ್ಮ ಮಾಜಿ ಸಂಸದರುಗಳು, ಹಾಲಿ ಸಂಸದರುಗಳು, ಶಾಸಕರುಗಳು, ಸಚಿವರುಗಳು ಎಲ್ಲರೂ ನಮ್ಮ ಒಂದು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಕುಮಾರ್ ಅವರ ವಿಜೇಂದ್ರ ಅಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಭಾಳ ಒಂದು ವಿಶೇಷವಾದಂಥ ಪ್ರತಿಭಟನೆ ನಡೀತು. ಇವತ್ತು ರಾಜ್ಯ ಸರ್ಕಾರ ಎಚ್ಚರಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿ ಎದುರಿಸಬೇಕಾಗ್ತದೆ. ಅದರಿಂದ ನಾನು ಹೇಳೋದಿಷ್ಟೇ, ಇದು ಭಾರತ ದೇಶ, ಹಿಂದೂ ಧರ್ಮದ ಆಧಾರದ ಮೇಲೆ ನಾವೆಲ್ಲ ನಂಬಿಕೆ ಮೇಲೆ ನಿಂತಿದ್ದೀವಿ, ನಾವೆಲ್ಲ ದೈವ ಭಕ್ತರು. ಇಂಥ ಒಂದು ಒಂದು ಧಾರ್ಮಿಕ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ರೀತಿಯ ನಡವಳಿಕೆ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ.